सुखदं केवलं ज्ञानमूर्ति द्वन्द्वातीतं गगनं सदृशं तत्त्वमस्याभिलक्ष्यम् एकं नित्यं निर्मलम् अचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरीं। ಸುಕ್ಷೇತ್ರ ಇಂಚಲ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಭಾರತ ಮಹಾಸ್ವಾಮೀಜಿಯವರ 85ನೇ ಜಯಂತ್ಯೋತ್ಸವದ ಮತ್ತು ಪೂಜ್ಯ ಶ್ರೀಗಳು 55ನೇ ವರ್ಷದ ಪೀಠಾರೋಹಣ ಮಾಡಿದ ಶುಭ ಸಂದರ್ಭದ ಜ್ಞಾನವನ್ನು ಕೊಡುವ ಅಖಿಲ ಭಾರತ ವೇದಾಂತ ಪರಿಷತ್ ಪ್ರಾರಂಭವಾಗಿ 55 ಸಂವತ್ಸರಗಳನ್ನು ಕಂಡಂಥ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ಪೂರಕವಾಗಿ ಆಧುನಿಕ ಕಾಲದಲ್ಲಿ ದೇಹ ಮನಸ್ಸುಗಳೊಂದಿಗೆ ಬದುಕಬೇಕಾದ ಸಂದರ್ಭ ಅನಿವಾರ್ಯವಾದಾಗ ಆಧುನಿಕ ವಿದ್ಯೆಯೂ ಕೂಡ ಬೇಕು ಅಂತ ತಿಳಿದು ಸಮಕಾಲೀನ ಜಗತ್ತಿಗೆ ಆಧುನಿಕ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ ಶಿಕ್ಷಣ ಸಂಸ್ಥೆಗೆ ಹುಟ್ಟುಹಾಕಿದ 50ನೇ ವರ್ಷದ ಸುವರ್ಣ ಮಹೋತ್ಸವದ ಪವಿತ್ರ ಕಾರ್ಯಕ್ರಮ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಇದರ ಜೊತೆಯಲ್ಲಿ ನಾವು ಇಲ್ಲಿಗೆ ಬರೋದಕ್ಕೂ ಪೂರ್ವದಲ್ಲಿ ಮೊದಲ ಕಾರ್ಯಕ್ರಮ ಉದ್ಘಾಟನೆಗೊಂಡದ್ದು ವೇದಿಕೆ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ನಮ್ಮ ನಾಡಿನ ದೇಶದ ಉಸಿರಾಗಿರ್ತಕ್ಕಂಥ ರೈತರಿಗೆ ಸಂಬಂಧಿಸಿದ ಕೃಷಿ ಮೇಳವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಪೂಜ್ಯ ಸ್ವಾಮೀಜಿಯವರು ತುಂಬ ಜ್ಞಾನಿಗಳಿದ್ದಾರೆ. ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಭಕ್ತರು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಅದು ಕೇವಲ ಗುರುವೇ ಆದರೂ ಕೂಡ ವ್ಯಕ್ತಿ ಕೇಂದ್ರಿತ ಕಾರ್ಯಕ್ರಮ ಆಗದೆ ಸಮಾಜದ ಸಾಮಾಜಿಕರ ಅಭಿವೃದ್ಧಿಯ ಕಾರ್ಯಕ್ರಮ ಆಗಬೇಕು ಅಂತ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿ ಇಂದು ನಮ್ಮೆಲ್ಲರನ್ನು ಕೂಡ ಇಲ್ಲಿಗೆ ಬರುವ ಹಾಗೆ ಬಂದು ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವ ಹಾಗೆ ಮಾಡಿದರೆ ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇಂದಿನ ವೇದಿಕೆಯ ಪವಿತ್ರ ಕಾರ್ಯಕ್ರಮದಲ್ಲಿ ಪೂಜ್ಯ ಸಹಜಾನಂದ ಮಹಾಸ್ವಾಮೀಜಿಯವರ ಆದಿಯಾಗಿ ಹಲವಾರು ಸಂತರ ಶಿವಾನಂದ ಸ್ವಾಮಿಗಳಾದಿಯಾಗಿ ಹಲವಾರು ಮಹಾತ್ಮರ ಸಾನ್ನಿಧ್ಯವಿದೆ. ಅವರೆಲ್ಲರೂ ಕೂಡ ತಮ್ಮ ಅಮೃತ ಸಮಾನವಾಗಿರ್ತಕ್ಕಂಥ ಜ್ಞಾನದ ನುಡಿಗಳನ್ನು ನಿಮ್ಮೆಲ್ಲರೂ ಕೂಡ ಹೇಳೋರಿದ್ದಾರೆ. ಕೆಲ ಮಾತುಗಳನ್ನು ಹಾಡಿ ಪೂಜ್ಯರ ಆಶೀರ್ವಾದವನ್ನು ತೆಗೆದುಕೊಂಡು ಇಲ್ಲಿಂದ ನಿರ್ಗಮಿಸಲಿಕ್ಕೋಸ್ಕರ ಮಾತನ್ನು ಪ್ರಾರಂಭಿಸಿದ್ದೇವೆ. ಕಾರ್ಯಕ್ರಮದ ನಿರೂಪಕರು ಹೇಳಿದ ಹಾಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಇಂಚಲದ ಮಹಾಸಂಸ್ಥಾನ ಮಠದ ಸದ್ಗುರುಗಳು, ದೇಹಗಳು ಬೇರೆ ಬೇರೆ ಇದ್ರೂ ಕೂಡ ನಿಜದ ಅರ್ಥದಲ್ಲಿ ಒಂದೇ ಆತ್ಮದ ರೀತಿಯಲ್ಲಿ ಬದುಕಿದಂಥವರು ಪೂಜ್ಯವರು ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಮತ್ತು ಶಿವಾನಂದ ಭಾರತ ಮಹಾಸ್ವಾಮೀಜಿಯವರು. ಅಷ್ಟೊಂದು ಭಕ್ತಿ, ಶ್ರದ್ಧೆ, ಪ್ರೀತಿ ಪರಸ್ಪರ ಇದ್ದಂತಹದ್ದು. ಪೂಜ್ಯರ ಮಂತ್ರದಲ್ಲಿ ಅವರ ವಯಸ್ಸು ದೇಹಕ್ಕೆ ಏನೇ ಇದ್ರೂ ಕೂಡ ಅವರ ಆತ್ಮದ ವಯಸ್ಸನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಆತ್ಮಕ್ಕೆ ವಯಸ್ಸಿಲ್ಲ, ರೂಪವೂ ಇಲ್ಲ, ಗುಣವೂ ಇಲ್ಲ, ಯಾವುದೂ ಕೂಡ ಇಲ್ಲ. ಅಂಥದ್ದೊಂದು ಸ್ಥಿತಿಗೆ ಏರಿ ಭಕ್ತರ ಮಧ್ಯದಲ್ಲಿದ್ದು ಈ ಇಳೆಗೆ ಮನುಷ್ಯ ಬಂದಿರತಕ್ಕಂಥ ಉದ್ದೇಶವನ್ನು ಭಕ್ತರಿಗೆ ತಿಳಿಸ್ಲಿಕ್ಕೋಸ್ಕರ ಜ್ಞಾನದ ನಂತರದಲ್ಲಿ ಭೂಮಿಯ ಮೇಲೆ ದೇಹವನ್ನು ಹಿಡಿದು ಬದುಕ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ. ಆದ್ರೂ ಕೂಡ ಭಕ್ತರಿಗೋಸ್ಕರ ಇರ್ತಕ್ಕಂಥ ಸಂದರ್ಭ ಬಂದರೆ ಹೇಗಿರ್ತಾರೆ ಸಂತರು ಅಂತಂದರೆ ಶಿವಾನಂದ ಭಾರತ ಮಹಾಸ್ವಾಮೀಜಿಯವರ ರೀತಿಯಲ್ಲಿ ಇರ್ತಾರೆ ಅಂತಕ್ಕಂಥದ್ದು ನೋಡ್ತೇವೆ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿರಾಗಿನೇ ಆತ್ಮಜ್ಞಾನ ಪ್ರಧಾನೇನ
ತಸ್ಮೈ ಶ್ರೀ ಗುರವೇ ನಮಃ. ನಮ್ಮಲ್ಲಿ ಎರಡು ಶಬ್ದಗಳನ್ನ ಉಪಯೋಗಿಸ್ತೇವೆ ಆಧುನಿಕ ಜಗತ್ತಿನಲ್ಲಿ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಥಿಯರಿ ಆಫ್ ಕ್ರಿಯೇಷನ್ ಮತ್ತು ಥಿಯರಿ ಆಫ್ ಎವಲ್ಯೂಷನ್ ಅಂತ ಕೇಳಿದ್ರಿ. ಸಾಮಾನ್ಯವಾಗಿ ವಿಕಾಸವಾದವನ್ನು ವಿಜ್ಞಾನಕ್ಕೆ ನಾವು ಅಳವಡಿಸಿದರೆ ಸೃಷ್ಟಿ ಕ್ರಿಯೆಯನ್ನು ಆಧ್ಯಾತ್ಮಿಕದಲ್ಲಿ ಧರ್ಮದಲ್ಲಿ ಹೇಳ್ತೇವೆ. ಥಿಯರಿ ಆಫ್ ಕ್ರಿಯೇಷನ್ ಬಿಲಾಂಗ್ಸ್ ಟು ಯುವರ್ ರಿಲಿಜನ್ ಅಂಡ್ ದ ಸ್ಪಿರಿಚುಯಾಲಿಟಿ, and theory of evolution is in the domain of the science and the technology. ಆಧುನಿಕವಾಗಿರ್ತಕ್ಕಂಥದ್ದು ಎಲ್ಲರ ವಿಚಾರ ಏನೇ ಇದ್ರೂ ಕೂಡ ಥಿಯರಿ ಆಫ್ ಕ್ರಿಯೇಷನ್ ಆರ್ ತೆಗೆದುಕೊಳ್ಳಿ, ಥಿಯರಿ ಆಫ್ ಎವಲ್ಯೂಷನ್ ಆರ್ ತೆಗೆದುಕೊಳ್ಳಿ, ಇದುವರೆಗೂ ಆಗಿರ್ತಕ್ಕಂಥ ಸೃಷ್ಟಿ ಕ್ರಿಯೆಯ ಅಥವಾ ವಿಕಾಸವಾದದ ಲೇಟೆಸ್ಟ್ ಕ್ರಿಯೇಷನ್ ಯಾವುದಾದಿದೆ ಅದು ಮನುಷ್ಯ. ನಮ್ಮ ಶಾಸ್ತ್ರದಲ್ಲಿ ಹೇಳ್ತೇವೆ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದಿದ್ದೇವೋ ಅದು ಸಹಜವಾಗಿ ಬಂದಿದ್ದೇವೆ, ಬೇರೆ ವಿಚಾರ. ಆದರೆ ಈ ಒಂದು ಜನ್ಮ ಎತ್ತುವುದಕ್ಕೂ ಪೂರ್ವದಲ್ಲಿ ಹಲವಾರು ಸಾಧನೆಯನ್ನು ಮಾಡಿದ ಸಾಧನೆಯ ಪುಣ್ಯವನ್ನು ಅಡ ಇಟ್ಟು ಮನುಷ್ಯ ಜನ್ಮವನ್ನು ತೆಗೆದುಕೊಂಡು ಬಂದಿದ್ದೇವೆ. ಮನುಷ್ಯ ಜನ್ಮವನ್ನು ಎತ್ತು ಬಂದ ನಂತರದಲ್ಲಿ ಇದೇ ಕೊನೆಯ ಅಂತಂದರೆ ಇಲ್ಲ. ಜಗತ್ತಿನಲ್ಲಿ ನಿಮ್ಮ ವಿಜ್ಞಾನ ಕೂಡ ಹೇಳುತ್ತೆ, ನಥಿಂಗ್ ಇಸ್ ಕಾನ್ಸ್ಟೆಂಟ್ ಇನ್ ದ ಯೂನಿವರ್ಸ್, ಓನ್ಲಿ ಚೇಂಜ್ ಇಸ್ ದ ಕಾನ್ಸ್ಟೆಂಟ್. ಬದಲಾವಣೆಯ ಜಗತ್ತಿನ ನಿಯಮ ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಶಾಶ್ವತವಾದದ್ದು ಯಾವುದು ಅಂತಂದರೆ ಈ ಚಕ್ರದಿಂದ ಬಿಡುಗಡೆ ಹೊಂದತಕ್ಕಂಥ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಿದರೆ 0 to 360 ಡಿಗ್ರಿ ಒಂದು ಚಕ್ರವನ್ನು ನಾವು ತೆಗೆದುಕೊಂಡ್ರೆ 0 ಇಂದ ಪ್ರಾರಂಭ ಆದರೆ 190, 180, 270 ಅರೈನ್ 0. ಚಕ್ರದಲ್ಲಿರ್ತಕ್ಕಂಥ ಈ ವೃತ್ತದಲ್ಲಿಯೇ ನಾವು ಸುತ್ತುತ್ತಾ ಇದ್ದದ್ದು ಆದರೆ ಪುನರಪಿ ಜನನಂ ಪುನರಪಿ ಮರಣಂ, ನಿಮಗೆ ಗೊತ್ತು, ಪುನರಪಿ ಜನನೇ ಜಡದೇಶ. ತುಂಬ ಖುಷಿ ಆಗುತ್ತಾ ಅಂತಂದರೆ ಇಹ ಸಂಸಾರೇ ಬಹು ದುಸ್ತಾರ ಮತ್ತೆ ಕೃಪಯಾಪಾರೆ ಪಾಠಮರ. ಹಾಗಿದ್ರೆ ವೃತ್ತದಲ್ಲಿ ಡಿಗ್ರಿಗಳನ್ನ ಹೆಣಿಸೋದು ಬಿಟ್ಟು ಇಲ್ಲಿಂದ ಪಾರಾಗಲಿಕ್ಕೆ ನಾವು ಪ್ರಯತ್ನ ಪಟ್ಟರೆ ಅದನ್ನು ಮುಕ್ತಿ ಅಂತ ಕರೀತೇವೆ, ಲಿಬರೇಷನ್ ಆದ ಎಮಾನ್ಸಿಪೇಷನ್. ಹಲವಾರು ಜನ್ಮಗಳಲ್ಲಿ ಪುಣ್ಯವನ್ನು ಮಾಡಿದ್ದೇವೆ, ಅಷ್ಟೇ ಕರ್ಮಗಳ ಮುಖಾಂತರ ನಾವು ಕರ್ಮದ ಬಂಧನವನ್ನು ಕೂಡ ಕಟ್ಟಿಕೊಂಡು ಬಂದಿದ್ದೇವೆ. ಇದನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಯಾರಿಗಿದೆ? ಅಪ್ಪ ಅಮ್ಮಂದ್ರಿಗಿದೆಯಾ? ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಸದ್ಗುರುವ. ಅಪ್ಪ ಅಮ್ಮನ ನಮ್ಮ ಜಗತ್ತಿಗೆ ತಂದು ಗಂಟಾಕದ ಗೊತ್ತೇ ಹೊರತು ಇಲ್ಲಿಂದ ಬಿಡುಗಡೆ ಮಾಡ್ತಕ್ಕಂಥ ಶಕ್ತಿ ದೇಹ ಕೊಟ್ಟ ಅಪ್ಪ ಅಮ್ಮನಿಗೆ ಇಲ್ಲ. ಆ ಶಕ್ತಿ ಇರ್ತಕ್ಕಂಥದ್ದು ಒಬ್ಬರಿಗೆ ಮಾತ್ರ, ಬಂಧನವ ಕಳೆವ ಗುರುವಾರ. ಅದನ್ನು ಸರ್ವಜ್ಞ ಕವಿ ಹೇಳಿದ, ಶ್ರೇಷ್ಠ ದಾರ್ಶನಿಕರು ಕೂಡ ಹೇಳಿದರು. ಅದಕ್ಕೆ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿವಾಹಿನೇ ಆತ್ಮಜ್ಞಾನ ಪ್ರಧಾನೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಬಟ್ಟೆ ಗಲೀಜಾದರೆ ಅಪ್ಪ ಅಮ್ಮಂದ್ರು ಒಗೆದು ಕೊಡ್ತಾರೆ, ದೇಹ ಗಲೀಜಾದರೆ ಅಪ್ಪ ಅಮ್ಮಂದ್ರು ಕ್ಲೀನ್ ಮಾಡಬೇಕು ಅಥವಾ ನಾವೇ ಮಾಡಿಕೊಡ್ಬೋದು. ಆದರೆ ನಮ್ಮ ಮುಕ್ತಿಗೆ ಮೂಲವಾಗಿರ್ತಕ್ಕಂಥ ಮನಸ್ಸನ್ನು ಗಲೀಜಾಗೋದ್ರೆ ಅದು ಗುರು ಇಲ್ಲದೆ ಅದರ ಕೊಳೆಯನ್ನು ಕಳೀತಕ್ಕಂಥ ಶಕ್ತಿ ನಮ್ಗೆ ಯಾರೂ ಇಲ್ಲ. ಅದಕ್ಕೆ ಗುರು ಬೇಕು. ಗುರುವಿನಿಂದ ಆ ಗಲೀಜನ್ನು ಕ್ಲೀನ್ ಮಾಡ್ತಕ್ಕಂಥ ಅಜ್ಞಾನವನ್ನು, ಮೋಹವನ್ನು, ಮಾಯೆಯನ್ನು ಹೋಗಲಾಡಿಸ್ತಕ್ಕಂಥ ಶಕ್ತಿ ಬಂತು ಅಂತಂದರೆ ಅಂತಹ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಇಳೆಯ ಬದುಕಿನ ಮೂಲ ಉದ್ದೇಶವಾಗಿರ್ತಕ್ಕಂಥ ಮುಕ್ತಿ ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಕಾರಣಕ್ಕೋಸ್ಕರ ನಮಗೆ ಗುರು ಬೇಕಾಗದೇ. ಅಂತಹ ಗುರುವಿನ ರೂಪದಲ್ಲಿ 85 ವರ್ಷಗಳ ಹಿಂದೆ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ರೂಪದಲ್ಲಿ ಜಗತ್ತಿಗೆ ಬಂದು ಯಾವ ಅಪೇಕ್ಷೆಯಲ್ಲೂ ಕೂಡ ಇಟ್ಟುಕೊಳ್ಳದೆ ಭಕ್ತರನ್ನು ಈ ಭವಬಂಧನದ ಭವಸಾಗರದ ದಡವನ್ನು ಸೇರಿಸಬೇಕು ಅಂತ ಒಂದೇ ಉದ್ದೇಶ. ಅಗಣಿತ ತಾರ ಗಣಗಳ ನಡುವೆ ನಿನ್ನನೇ ನೆಚ್ಚಿನ ಕುವೆಂಪು ಹೇಳ್ತಾರೆ, ರಾಷ್ಟ್ರಕವಿ ಕುವೆಂಪು. ಅಗಣಿತ ತಾರ ಗಣಗಳ ನಡುವೆ ನಿನ್ನನೇ ನೆಚ್ಚಿಹೆ ನಾನು, ನನ್ನೇ ಜೀವನ ಸಮುದ್ರಯಾನಕ್ಕೆ ಹೆಚ್ಚಿನ ಧ್ರುವತಾರೆಯು ನೀನು. ಗುರುವನ್ನು ಧ್ರುವತಾರೆಗೆ ಹೋಲಿಸ್ತಾರೆ. ಹಿಂದೆ ಆಧುನಿಕವಾಗಿರ್ತಕ್ಕಂಥ ದಿಕ್ಸೂಚಿಗಳು, ಆ ಇನ್ಸ್ಟ್ರೂಮೆಂಟ್ಸ್, ಕಾಂಪಾಸ್ ಇದ್ದಲಿದ್ದ ಗಳಿಗೆಯಲ್ಲಿ ಸಮುದ್ರದಲ್ಲಿ ಹೋಗ್ತಾ ಇದ್ದಂಥ ದೊಡ್ಡ ಅಗಾಧವಾಗಿರ್ತಕ್ಕಂಥ ವಾರಿಧಿ ಸಾಗರದಲ್ಲಿ ಹೋಗ್ತಾ ಇದ್ದಂಥ ನಾವಿಕನಿಗೆ ಮಾರ್ಗದರ್ಶನವಾಗಿ ಇರ್ತಾ ಇದ್ದದ್ದು ಧ್ರುವ ನಕ್ಷತ್ರ ಅಂತ. ನೋಡಿದ್ರೆ ಧ್ರುವ ನಕ್ಷತ್ರ ಎಲ್ಲಿ ಬರ್ತದೋ? ಉತ್ತರ ದಿಕ್ಕಿನಲ್ಲಿ ಬರುತ್ತೆ.
ಹೇಗೆ ಅದನ್ನು ಕಂಡುಹಿಡಿಯೋದು ಸುಲಭವಾಗಿರ್ತದೆ. ರಾತ್ರಿ ಹೊತ್ತು ನೀವು ದೇವಮೂಲಿನಲ್ಲಿ ಈ ಸಪ್ತರ್ಷಿ ಮಂಡಲ ಅಂತ ಒಂದು ಉಂಟು. ಇಟ್ಸ್ ಎ ಕಾನ್ಸ್ಟಲೇಷನ್, 7 ನಕ್ಷತ್ರಗಳನ್ನು ಉಳ್ಳಂಥ ಒಂದು ನಕ್ಷತ್ರ ಪುಂಜ. ಆ ಕೊನೆಯ 2 ನಕ್ಷತ್ರಗಳನ್ನು ನೀವು ಅದೊಂಥರ ಪ್ರಶ್ನಾರ್ಥಕವಾಗಿರ್ತದೆ. ಆ ಕೊನೆಯ 2 ನಕ್ಷತ್ರಗಳನ್ನು, ತಲೆಯಲ್ಲಿರ್ತಕ್ಕಂಥ 2 ನಕ್ಷತ್ರಗಳನ್ನು ಕೂಡಿಸಿ ಹಾಗೆಯೇ ನೀವು ಪ್ರೊಜೆಕ್ಟ್ ಮಾಡಿದ್ದಾದರೆ ಸರಿಯಾಗಿ ಹೋಗಿ ಧ್ರುವ ನಕ್ಷತ್ರಕ್ಕೆ ಟಚ್ ಆಗುತ್ತೆ. ಯಾವ್ದು ಬೇಕಾದ್ರೂ ವಿತ್ ರೆಸ್ಪೆಕ್ಟು ಭೂಮಿಗೆ ಸಾಪೇಕ್ಷವಾಗಿ ಯಾವ್ದು ಬೇಕಾದ್ರೂ ಬದಲಾಗಬಹುದು, ಆದರೆ ಧ್ರುವ ನಕ್ಷತ್ರ ಮಾತ್ರ ಬದಲಾಗೋದಿಲ್ಲ. ಅದೇ ರೀತಿಯಲ್ಲಿ ಜಗತ್ತಿನಲ್ಲಿ ಯಾವ ಸಂಬಂಧಗಳು ಬೇಕಾದರೂ ಬದಲಾಗಬಹುದು. ಜನ್ಮ ಕೊಟ್ಟ ತಾಯಿ ತಂದೆಗಳಾದ್ರೂ ಕೂಡ ಸಮಯ ಬಂದಾಗ ಗಾಂಧಾರಿ ಮಾಡಲಿಲ್ಲ, ಧರ್ಮ ಎಲ್ಲಿರುತ್ತೋ ಅಲ್ಲಿ ವಿಜಯ ಎಲ್ಲಿ ಹೋಗಪ್ಪ ಅಂತ ಮಗನಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟು, ಗೊತ್ತಿತ್ತು ಮಗನ ಹತ್ರ ಧರ್ಮ ಇಲ್ಲ, ಅವನು ವಿಜಯ ಸಿಗೋದಿಲ್ಲ ಅಂತ. ಹೀಗೆ ಯಾವ ಸಂದರ್ಭದಲ್ಲಿ ತಂದೆ ತಾಯಿಗಳಾದ್ರೂ ಕೈ ಬಿಡಬಹುದು, ಆದರೆ ಯಾವ ಸಂದರ್ಭದಲ್ಲಿಯೂ ಕೂಡ ಧ್ರುವತಾರೆಯ ರೀತಿಯಲ್ಲಿ ನಿಂತು ನಮ್ಮನ್ನು ಮುಕ್ತಿಯ ಪಥಕ್ಕೆ ತೆಗೆದುಕೊಂಡು, ಜ್ಞಾನದ ಪಥಕ್ಕೆ ತೆಗೆದುಕೊಂಡು ಈ ಮುಕ್ತಿಯ ಬೆಳವನ್ನು ಸೇರಿಸ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಜಗತ್ತಿನಲ್ಲಿದ್ದರೆ ಅದು ಗುರು ಮಾತ್ರ. ಅಂತಹ ಗುರುವನ್ನು ಆರಾಧಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲಿ ನೋಡಿ, ಪೂಜ್ಯರ ವರ್ಧಂತಿ ಉತ್ಸವ ಇದು. 55 ವರ್ಷಗಳ ಹಿಂದೆ ಈ ಜಗತ್ತಿನ ಜನಗಳಿಗೆ ಜ್ಞಾನವನ್ನು ಕೊಡಬೇಕು ಅಂತ ವೇದಾಂತ ಪರಿಷತ್ತನ್ನು ಪ್ರಾರಂಭ ಮಾಡಿದರು. ಅದೇ ವರ್ಷದಲ್ಲಿ ಪೀಠಾರೋಹಣವೂ ಕೂಡ ಪೂಜ್ಯರದಾಗಿದೆ. ಇಷ್ಟೇ ಆದರೆ ಪರವಾಗಿರಲಿಲ್ಲ, ಆಧುನಿಕ ಜಗತ್ತನ್ನು ಪ್ರಾರಂಭದಲ್ಲಿ ಹೇಳಿದೆ, ಎಲ್ಲರಿಗೂ ಕೂಡ ವೇದಾಂತ ಪ್ರಾರಂಭದಲ್ಲಿ ಸಿಗಲಿಕ್ಕಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ಒಂದು ಹಂತದವರೆಗೂ ಕೂಡ ಆಧುನಿಕವಾಗಿರ್ತಕ್ಕಂಥ ವಿದ್ಯೆ ಬೇಕು ಅಂತೇಳಿ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಪ್ರಾರಂಭ ಮಾಡಿದರು. ದೇಶದ ಲಿಟ್ರೇಸಿ ಸಾಕ್ಷರತೆ ಪ್ರಮಾಣವನ್ನು ಇಂಪ್ರೂವ್ ಮಾಡಲಿಕ್ಕೆ ಅವರು ಶ್ರಮಿಸಿದರು. ಇವತ್ತು 10 ಸಂಸ್ಥೆಗಳ ಮುಖಾಂತರ ಸಾವಿರಾರು ಮಕ್ಕಳು ಎಜುಕೇಷನನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಷ್ಟು ಸಾಲದು ಅಂತ ನಮ್ಮ ದೇಶದ ಕಣ್ಣಾಗಿರ್ತಕ್ಕಂಥ, ನಮ್ಮ ದೇಶದ ಉಸಿರಾಗಿರ್ತಕ್ಕಂಥ, ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಆಧುನಿಕವಾಗಿರ್ತಕ್ಕಂಥ ಸೈಂಟಿಫಿಕ್ ನಾಲೆಡ್ಜನ್ನು ಅಗ್ರಿಕಲ್ಚರ್ ಸೈನ್ಸ್ನಲ್ಲಿ ಕೊಡಬೇಕು ಅಂತ ಕೃಷಿ ಉದ್ಯಮದ ಒಂದು ವಿಚಾರಗಳನ್ನು ಕೂಡ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಒಬ್ಬ ಗುರು ತಾಯಿ ಮಕ್ಕಳಿಗೆ ಏನೇನು ಬೇಕು ಅದನ್ನೇ ಕೊಟ್ಟು ಸಲಹೋ ಹಾಗೆ ಶ್ರೇಷ್ಠನಾಗಿರ್ತಕ್ಕಂಥ ವೇದಾಂತದ ಜ್ಞಾನಿ ಗುರು ಆಗಿದ್ರು ಕೂಡ ಶಿಷ್ಯನ ಯೋಗ್ಯತೆಯನ್ನು ಅರಿತು ಅಂದಂದಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಅಲ್ಲಿಂದ ಮೇಲಕ್ಕೆ ಎತ್ತುವ ಒಂದು ಕಾಯಕವನ್ನು ಗುರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶ ಆಗೋದಕ್ಕೆ ತುಂಬ ಸಂತೋಷ ಆಗಿದೆ. ಗುರುವಾಗಿರ್ತಕ್ಕಂಥವನು ಶಿಷ್ಯನಿಗೆ ಯೋಗವನ್ನು ಹೇಳಿಕೊಡೋದಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಕ್ರಿಯಾಯೋಗವನ್ನು ಹೇಳಿಕೊಡ್ತಾನೆ ಅಂತ ಹೇಳ್ತಾರೆ. ಶಿಷ್ಯನಾಗಿರ್ತಕ್ಕಂಥವನಿಗೆ ಗುರು ಕ್ರಿಯಾಯೋಗವನ್ನು ಹೇಳಿಕೊಡೋದು ಅಂದರೆ ಏನು? ಒಂದು ಡೆಫಿನೇಷನ್ ಇದೆ, ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ಮುಕ್ತಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಜ್ಞಾನ ಬೇಕು. ಜ್ಞಾನವಿನ ಮುಕ್ತಿ ಕೈಸಿ ಗುರುವಿನ ಜ್ಞಾನ ನಹಿ. ಜ್ಞಾನ ಬೇಕು ಅಂತಂದರೆ ಗುರುವಾಗಿರ್ತಕ್ಕಂಥವನು ಹಂತವಾಗಿ ತಾಯಿ ಚಿಕ್ಕ ವಯಸ್ಸಿನಿಂದ ಬೆಳೆಯುವ ಕಾಲದವರೆಗೂ ಕೂಡ ಮಕ್ಕಳನ್ನು ಯಾವ ರೀತಿ ಬೇಕಾದ ಆಹಾರ ಪದಾರ್ಥಗಳನ್ನು ಕೊಟ್ಟು ಬೆಳೆಸ್ತಾಡೋ ಅದೇ ರೀತಿಯಲ್ಲಿ ಮುಕ್ತಿಯನ್ನು ತಲುಪುವಷ್ಟು ಕಾಲ ಗುರುವಾಗಿರ್ತಕ್ಕಂಥವನು ಹಂತವಾಗಿ ಶಿಷ್ಯನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ಪ್ರತಿಯೊಬ್ಬರು ಕೂಡ ಕ್ರಿಯಾಯೋಗಿಗಳಾಗಿರಬೇಕು. ಕೆಲಸ ಮಾಡ್ತಕ್ಕಂಥದ್ದೇ ವ್ಯಕ್ತಿಯ ಕೆಲಸ. ಈ ಆಯುರ್ವರ್ಷ ಶತಾಂ ಪರಿಮಿತ ಅಂತ ನಾವು ಹೇಳ್ತೇವೆ. ಇಂತಹ ಒಂದು ವಿಚಾರದಲ್ಲಿ ತಪಸ್ಸು ಅಂತಂದರೆ ಬಹಳಷ್ಟು ವಿಶದವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಅರ್ಥವನ್ನು ಇಲ್ಲಿರ್ತಕ್ಕಂಥ ಸಂತರು ನಂತರದಲ್ಲಿ ನಿಮಗೆ ಹೇಳೋದಿದ್ದಾರೆ. ಆದರೆ ನಿಜವಾಗಿಯೂ ಕೂಡ ಸರಳವಾಗಿ ಹೇಳಬೇಕು ಅಂತಂದರೆ ತಪಸ್ಸು ಅಂದರೆ ಏನಿಲ್ಲ, ನಾವು ಗಲೀಜು ತುಂಬಿಕೊಂಡಿರ್ತಕ್ಕಂಥ ಅನೇಕ ಜನ್ಮಗಳಿಂದ ಕರ್ಮಗಳನ್ನು ಮಾಡಿಕೊಂಡಿರ್ತಕ್ಕಂಥ ಮನಸ್ಸಿನ ಕೊಳೆಯನ್ನು ಕಳೆದು ಅದನ್ನು ಸರಳಗೊಳಿಸ್ಕೊಳ್ತಕ್ಕಂತಹದನ್ನೇ ತಪಸ್ಸು ಅಂತ ಕರೀತಾರೆ. ಬದುಕನ್ನು ತುಂಬ ಸರಳಗೊಳಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಯಿತು ಅಂತಂದರೆ, ಗಲೀಜು ಹೋಯಿತು ಅಂತಂದರೆ, ಕನ್ನಡಿ ಇರ್ತಕ್ಕಂಥದ್ದು, ದರ್ಪಣ ಇರ್ತಕ್ಕಂಥದ್ದು ನಮ್ಮ ಸ್ವರೂಪವನ್ನು ತೋರಿಸ್ಲಿಕ್ಕೋಸ್ಕರ. ಆದರೆ ಕನ್ನಡಿ ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಕನ್ನಡಿ ನಮ್ಮ ಮುಖವನ್ನು ತೋರಿಸ್ತಾ ಇಲ್ಲ ಅಂತಂದರೆ ಕನ್ನಡಿ ಮೇಲೆ ಏನೋ ತುಂಬಿರಬೇಕು. ಏನು ತುಂಬಿರುತ್ತೆ? ಧೂಳು ತುಂಬಿರುತ್ತೆ. ಆ ಧೂಳನ್ನು ಕಳೆದದ್ದೇ ಆದರೆ, ಧೂಳನ್ನು ಹೋಗಲಾಡಿಸಿದ್ದೇ ಆದರೆ ನಮ್ಮ ಅಂತಃಕರಣ ನಮ್ಮ ಸ್ವರೂಪವನ್ನು ನಮಗೆ ಆಗಾಗಿನೇ ಪ್ರತಿಫಲಿಸುತ್ತೆ. ಗುರುವಾಗಿರ್ತಕ್ಕಂಥ ನಮ್ಮ ಬದುಕನ್ನು ಸರಳಗೊಳಿಸ್ಕೊಳ್ತಕ್ಕಂತಹದ್ದನ್ನೇ ನಾವು ಕೊಟ್ಟಂಥ ಹೆಸರು ತಪಸ್ಸು ಅಂತಕ್ಕಂಥದ್ದು. ನಮಗೆ ಗೊತ್ತಲ್ಲ,
ಚಿನ್ನ ತುಂಬ ಇಷ್ಟಪಡ್ತಾರೆ. ಯಾರು ಇಷ್ಟಪಡೋದಿಲ್ಲ? ಚಿನ್ನ ಎಲ್ರಿಗೂ ಕೂಡ ಬೇಕಾಗಿರುವಂಥದ್ದು. ಆದರೆ ತೆಗೆದುಕೊಂಡು ಬಂದು 1,000 kg ಇರ್ತಕ್ಕಂಥ ಈ ಕಲ್ಲಿನಲ್ಲಿ ಚಿನ್ನ ಇದೆ 4 ಗ್ರಾಮ್ ತೆಗೆದುಕೊಂಡು ಹೋಗುವಂಥ ಮನೆ ಹತ್ರ ಹಾಕಿದ್ರೆ ಯಾರಾದ್ರೂ ಇಷ್ಟಪಡ್ತಾರ? ಇಲ್ಲ. ನಮಗೆ ಗೊತ್ತು, ಚಿನ್ನದ ಹದರು ಇರ್ತಕ್ಕಂಥ ಜಾಗದಲ್ಲಿ 1,000 kg ಚಿನ್ನದ ಅದಿರನ್ನು ರಿಫೈನ್ ಮಾಡಿದ್ರೆ, ಸಂಸ್ಕಾರಗೊಳಿಸಿದರೆ ನಮಗೆ ಸಿಗ್ತಕ್ಕಂಥದ್ದು ಎಷ್ಟು? ಕೇವಲ 4 ಗ್ರಾಮು ಚಿನ್ನ. ಆ ಚಿನ್ನವನ್ನು ಕೊಟ್ಟಾಗ ನಾವು ಇಷ್ಟಪಡ್ತೇವೆ ಹೊರತು ಇದರಲ್ಲಿ ಚಿನ್ನ ಇದೆ ಅಂತ ಅಷ್ಟು ತೂಕವಾಗಿರ್ತಕ್ಕಂತಹ ಅದಿರನ್ನ ತಂದು ಮನೆ ಮುಂದೆ ಹಾಕಿದ್ರೆ ಯಾರು ಕೂಡ ಇಷ್ಟಪಡೋದಿಲ್ಲ. ಈಗ ಇದ್ರ ಮಾಡ್ತಕ್ಕಂಥದ್ದು ತಪಸ್ಸಿನ ಹೆಸರಿನಲ್ಲಿ ಚಿನ್ನ ಇರ್ತಕ್ಕಂತಹ ಕಲ್ಲಿನ ಒಳಗಡೆ ವೇಸ್ಟ್ ಆಗಿರ್ತಕ್ಕಂಥ ಎಲ್ಲವನ್ನು ಕೂಡ ಹೊಡೆದು ರಿಫೈನ್ ಮಾಡಿ ತಳ್ಳು ವೇಸ್ಟ್ ಆಗಿರ್ತಕ್ಕಂಥದ್ದನ್ನು ಆಚೆ ಬಿಸಾಡಿದ್ರೆ ಕೊನೆಗೆ ಏನು ಬೇಕೋ ಅದು ಉಳಿಯುತ್ತೆ. ದ ಪ್ರಾಸೆಸ್ ಆಫ್ ಕ್ಲೆನ್ಸಿಂಗ್ ಆ್ಯಂಡ್ ರಿಮೂವಿಂಗ್ ದಟ್ ಅನ್ವಾಂಟೆಡ್ ಥಿಂಗ್ ಈಸ್ ನಥಿಂಗ್ ಬಟ್ ದ ತಪಸ್ಸು. ಅಂಥದ್ದನ್ನು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಗುರು ಮಾಡ್ತಾನೆ. ಆದರೆ ಗುರುವಿಗೂ ತಂದೆಗೂ ವ್ಯತ್ಯಾಸವನ್ನು ಹೇಳಿದ್ರಿ. ಆದರೆ ಗುರುವಾಗಿರ್ತಕ್ಕಂಥದ್ದು ಎಷ್ಟೇ ಕಷ್ಟ ಆದ್ರೂ ಕೂಡ ಶಿಷ್ಯ ಒಂದು ಸಲ ಶರಣ ಆದ ಅಂತಂದರೆ ಗುರುವಿಗೆ ಅವನ ಮುಕ್ತಿಯನ್ನು ಪಡ್ಕೊಳ್ಳೋದ್ರೂ ಕೂಡ ಎಷ್ಟೇ ತೊಂದರೆ ಕೊಟ್ಟರು ಕೂಡ ಗುರುವಾಗಿರ್ತಕ್ಕಂಥವನ್ನ ಬಿಡೋದಿಲ್ಲ. ಒಂದು ಉದಾಹರಣೆ ಹೇಳ್ತಾರೆ, ಝೆನ್ ಕಥೆಯಲ್ಲಿ ಒಂದು ಘಟನೆ ಇದೆ. ಒಬ್ಬ ಗುರು ಇದ್ದಂತೆ, ಅವನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನ ಸ್ವಾಮಿ ಹೇಳಿದ ಕಥೆ ಇದೆ. ಶ್ರೇಷ್ಠರಾಗಿರ್ತಕ್ಕಂಥ ಶಿಷ್ಯರುಗಳಿದ್ರು, ಶ್ರೀಮಂತ ಶಿಷ್ಯರಿದ್ರು, ಗ್ರೇಟ್ ಫಿಲಾಸಫರ್ಸ್ ಇದ್ರು, ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿದ್ರು. ಆದರೆ ಗುರುವಿಗೆ ಒಂದು ಕೆಟ್ಟ ಚಟ ಇತ್ತು. ಏನು ಕೆಟ್ಟ ಚಟ? ಅದು ಒಂದಲ್ಲ ಒಂದು ವಸ್ತುಗಳನ್ನ ಕದ್ದು ಬಿಡೋದು. ಯಾವುದಾದ್ರೂ ಒಂದು ಸಣ್ಣ ಎಲ್ಲರ ಅಂಗಡಿಗೆ ಹೋಗೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ 1-2 ಚಪ್ಪಲಿ ಯಾರು ಬಿಟ್ಟು ಹೋದ್ರೆ 1 ಚಪ್ಪಲಿ ಎತ್ಕೊಂಡು ಬಂದ್ಬಿಡೋದು. 1 ಜೊತೆ ಚಪ್ಪಲಿ ಅಲ್ಲ, 1 ಜೊತೆ ಚಪ್ಪಲಿ 1 ಚಪ್ಪಲಿ ಎತ್ಕೊಂಡ್ಬಿಡೋದು. ಸುಮ್ಮನೆ ಇರ್ತಾರ? ಅಥವಾ ಇನ್ನೆಲ್ಲ ಹೋಗೋದು ಒಂದು ವಸ್ತುವನ್ನು, ಸಣ್ಣ ವಸ್ತುವನ್ನು ಕದ್ದು ಬಿಡೋದು. ಈ ರೀತಿ ಮಾಡಿದಾಗ ತೊಡಗಿ ಜೈಲಾಗ್ತಿದೆ. ಶಿಷ್ಯರೆಲ್ಲರಿಗೂ ಕೂಡ ಗೊತ್ತು, ನಮ್ಮ ಗುರು ಶ್ರೇಷ್ಠ ಇದ್ದಾನೆ, ಆದ್ರೂ ಕೂಡ ಇಂಥ ಸಣ್ಣ ಕೆಲಸ ಯಾಕೆ ಮಾಡ್ತಾರೆ ಅಂತ ಹೇಳಿ ಗುರುಗಳು ಹೋಗಿ ಕೇಳೋದು, ಏನು ಬೇಕು ಹೇಳಿ ನಾವು ತಂದು ಕೊಡ್ತೇವೆ, ನೀವು ಕದ್ದು ನಮ್ಮ ಮರ್ಯಾದೆ ಕಳೆದು ಜೈಲಿಗೆ ಹೋಗ್ಬೇಡಿ ಅಂತ. ಅಂತ ಅನ್ನೋರು ಜೈಲಿಂದ ಬಿಡಿಸ್ಕೊಂಡು ಬರೋದು ಅಂತ 15-20 ದಿನ ಆದ್ಮೇಲೆ ಮತ್ತೆ ಇನ್ನೊಂದು ಜನ ಕದಿಯೋದು, ಜೈಲಿಗೆ ಹೋಗೋದು. ಇದೇ ರೀತಿ ಮಾಡ್ತಾ ಬಂದು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಗುರು ಕೊನೆಯವರೆಗೂ ಹೇಳಲೇ ಇಲ್ಲ. ಗುರು ದೇಹ ಬಿಡೋ ಸಮಯ ಬಂತು, ಸಾಯುವ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಶಿಷ್ಯರು ಕೇಳಿದ್ರಂತೆ, ಈಗಾಗಲೇ ಹೇಳಿ ನಿಮಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನ ಪೂರೈಸುವಷ್ಟು ಶ್ರೀಮಂತ ಶಿಷ್ಯರು ನಾವು ಇರಬೇಕಾದ್ರೆ ನೀವು 15 ದಿನ ಹೊರಗಡೆ ಇರ್ತಿದ್ರಿ, 15 ದಿನ ಒಳಗಡೆ ಇರ್ತಿದ್ರಿ, ನಿಮ್ಮನ್ನ ಕಳ್ಳತನ ಮಾಡಿ ಯಾಕೆ ಹಿಂಗೆ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಆಗ ಗುರುಗಳು ಹೇಳಿದ್ರಂತೆ, ಹೊರಗಡೆ ನೀವೆಲ್ಲ ಇದ್ದೀರಪ್ಪ, ನೀವೆಲ್ಲ ಒಳ್ಳೆಯವರಿದ್ದೀರಿ, ನಿಮಗೆ ಟೀಚ್ ಮಾಡಲಿಕ್ಕೆ, ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಯಾರು ಬೇಕಾದರೂ ಬರ್ತಾರೆ. ಆದರೆ ತಪ್ಪುಗಳನ್ನ ಮಾಡಿ ಒಳಗಡೆ ಹೋಗ್ಕೊಡ್ತಿದಾರಲ್ಲ ಜೈಲು ಒಳಗಡೆ, ಯಾರು? ಕಳ್ಳರು. ಅವರು ಮನುಷ್ಯ ಅಲ್ವಾ? ಅವರ ಒಳಗಡೆ ಕೂಡ ಅದೇ ಆತ್ಮ ಇದೆಯಲ್ವಾ? ಅವರಿಗೆ ಆಧ್ಯಾತ್ಮಿಕ ಜ್ಞಾನದ ಮಾರ್ಗವನ್ನು ತೋರಿಸಿ ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ತಕ್ಕಂಥವ್ರು ಯಾರು ಇಷ್ಟಪಡೋದಿಲ್ಲ. ಒಂದ್ಸಲ ಜೈಲಿಗೆ ಹೋಗಿ ಬಂದು ಸಾಮಾಜಿಕ ಜಗತ್ತಿಗೆ ಬಂದರೆ ಸಾಕು, ಅವ್ರ ಜೊತೆ ಫೋಟೋ ಹೊಡಿಸ್ಕೊಳ್ಳಿಕ್ಕೆ ಇಷ್ಟ ಜನ ಹಿಂದೆ ಮುಂದೆ ಮಾಡ್ತಾರೆ. ಅಂಥವ್ರಿಗೆ ಮುಕ್ತಿನ ತೋರಿಸ್ಬೇಕಾದ್ರೆ ಯಾರಾದ್ರೂ ಬೇಕಲ್ವಾ? ಒಳಗಡೆ ಯಾರಾದ್ರು ಗುರು ಹೋಗ್ಬೇಕು ಜೈಲೊಳಗಡೆ. ಆ ಜೈಲೊಳಗಡೆ ಗುರು ಯಾರು ಹೋಗ್ತಾರೆ? ಯಾರು ಹೋಗೋದಿಲ್ಲ. ಅದಕ್ಕೆ ಒಂದು ವಸ್ತುವನ್ನು ಕದ್ದರೆ ನಾನು ವ್ಯಕ್ತಿನ ಜೈಲಿಗೆ ಹಾಕ್ತಿದ್ರು. 15-20 ದಿನ ಆ ವ್ಯಕ್ತಿಗಳ ಜೊತೆ ಇದ್ದು ಅವ್ರಿಗೊಂದಿಷ್ಟು ಜ್ಞಾನ ಮಾರ್ಗವನ್ನು ಬೋಧಿಸಿ ನಾನು ಬರ್ತಾ ಇದ್ದೆ, ಕಂಡೀಷನ್ ಹಾಕಿ ಹಾಗಾಗಿ ಕೆಲಸ ಮಾಡ್ತಾ ಇದ್ದೆ, ನೀವು ಮರೆಯಲ್ಲಿ ಹೋಗ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೆ ಅಂತಲ್ಲ. ಅದೇ ರೀತಿ ಶ್ರೇಷ್ಠನಾಗಿರ್ತಕ್ಕಂಥ ಗುರುಗಳು ಈ ಜಗತ್ತೆಂಬ ಜೈಲಿಗೆ ತಾವು ಮುಕ್ತರಾಗಿದ್ರು ಕೂಡ ಆಗಾಗ ಬರ್ತಾರೆ. ಯಾಕೆ ಬರ್ತಾರೆ ಅಂತ, ಯಾರಾದ್ರೂ ಮುಕ್ತಿಯನ್ನ ಪಡೆದು ಮತ್ತೆ ಬದುಕನ್ನ ಹುಟ್ಟನ್ನ ಬಯಸದೇ ಇರ್ತಕ್ಕಂಥ ಎಲ್ಲರೂ ಕೊಡ್ತಿರ್ತಾರೆ ಅಂತ ಹೇಳ್ತಾರಲ್ಲ, ಅವರು ಯಾರಾದ್ರೂ ಈಗಾಗಲೇ ನಿಮಗೆ ಮುಕ್ತಿ ಆಗಿದೆ, ನೀವು ಯಾಕೆ ಈ ಜಗತ್ತೆಂಬ ಜೈಲಿಗೆ ಹೋಗಿ ಬರ್ತೀರಿ ಅಂತ ಕೇಳಿದ್ರೆ ಇಲ್ಲಿಗೆ ಬರ್ತಕ್ಕಂಥ ಇಂತಹ ಗುರುಗಳು ಏನು ಹೇಳ್ಬೋದು? ಈ ಜಗತ್ತೆಂಬ ಬಂಧನದ ಜೈಲಿನೊಳಗಡೆ ನನ್ನ ಶಿಷ್ಯರು ಸಿಗಾಕೊಂಡಿದ್ದಾರಪ್ಪ, ಅವ್ರನ್ನ ಬಿಡಿಸ್ಕೊಂಡು ಬರ್ಲಿಕ್ಕಾದ್ರೂ ಕೂಡ ನಾನು ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ನನಗೆ ಈ ಜಗತ್ತಿನ ಒಂದಿಷ್ಟು ಅನಿಷ್ಟ ಕ್ಲೇಶಗಳು ತಟ್ಟಿದ್ರೂ ಪರವಾಗಿಲ್ಲ, ನಾನು ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಅವ್ರ ಮಧ್ಯದಲ್ಲಿ ಇದ್ದು ಬರ್ತೀನಿ ಅಂತ ಹೋಗಿ ಗುರು ಹೇಳಿಟ್ಟು ಬರ್ತಾನೆ. ಅಂತಹ ಶ್ರೇಷ್ಠ ಗುರುವಾಗಿರ್ತಕ್ಕಂಥ ಪೂಜ್ಯರು ಇಲ್ಲಿಗೆ ಬಂದು 85 ವರ್ಷಗಳಾಗಿದೆ. ಅವರ ಜನ್ಮ ದಿನೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಪವಿತ್ರ ಕಾರ್ಯಕ್ರಮದ ಭಾಗಿಗಳಾಗಿದೆ.
ಮತ್ತು ಅದರ ಜೊತೆಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಈ ಗಳಿಗೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ರಿ. ದೂರದ ಆದಿಚುಂಚನಗಿರಿ ಅಂತ ನಮ್ಮ ಶಿವಾನಂದ ಮಹಾಸ್ವಾಮಿಗಳು ಹೇಳಿದರು. ಹೌದು, ಭೌತಿಕವಾಗಿ ಆದಿಚುಂಚನಗಿರಿ ಸುಮಾರು 100 ಕಿಲೋಮೀಟರ್ ದೂರ ಇರಬಹುದು, ಆದರೆ ಮಾನಸಿಕವಾಗಿ ನಮ್ಮ ಹಿಂಚಲದ ಜಗದ್ಗುರುಗಳು, ಆದಿಚುಂಚನಿ ಜಗದ್ಗುರುಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಹಾತ್ಮರು ದೇಹ ಎಷ್ಟೇ ದೂರ ಇದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಪ್ರೀತಿಯಿಂದ ಇರೋದ್ರಿಂದ ಪ್ರೀತಿಗೆ ಡಿಸ್ಟೆನ್ಸ್ ಇರೋದಿಲ್ಲ. ಆ ಪ್ರೀತಿ ಮತ್ತೆ ಮತ್ತೆ ನಮ್ಮನ್ನು ಇಲ್ಲಿ ಎಳೆತರ್ತಾರೆ. ಅಂತಹ ಪ್ರೀತಿಯಿಂದ ಬಂದು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅನುವಾದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಇನ್ನು ಉಳಿದ ಎಲ್ಲ ಪೂಜ್ಯರ ಮಾತುಗಳನ್ನ ನೀವು ಕೇಳಬೇಕಾಗಿರ್ತಕ್ಕಂಥ ಸಂದರ್ಭ ಇರೋದ್ರಿಂದ ನಾವು ಕೂಡ ಹೋಗಬೇಕಾಗಿರೋದ್ರಿಂದ ಪೂಜ್ಯರ ಆಶೀರ್ವಾದವನ್ನು ಮತ್ತು ಅನುಮತಿಯನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುಗಳೇ. ಪೂಜ್ಯರ ಪಾವನ ಸನ್ನಿಧಾನ